ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ಮೊದಲಿಗೆ ಕ್ಷಮೆ ಇರಲಿ, ನನ್ನ ಧ್ವನಿ ಸಮಸ್ಯೆ ಆಗಿದೆ, ಕೋಲ್ಡ್ ಆಗಿದೆ ಸಿಕ್ಕಾಪಟ್ಟೆ. ಹಾಗಾಗಿ ಆದರೂ ಸಹ ಇವತ್ತು ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಶೇಷವಾದಂತಹ ವಿಚಾರಗಳನ್ನು ಮಂಡಿಸೋದಿದ್ದರಿಂದ ಮಾಡ್ತಾಯಿದ್ದೀನಿ. ಇವತ್ತು ನಾವು ಏನನ್ನು ಮುಖ್ಯವಾಗಿ ನೋಡೋದು ಅಂತಂದರೆ, ಅಮೇರಿಕಾದಿಂದ 119 ಜನರನ್ನು ಹೊತ್ತಂತಹ ಎರಡನೇ ಯುದ್ಧ ವಿಮಾನ, ಅಮೇರಿಕ ಸೈನ್ಯದ ಯುದ್ಧ ವಿಮಾನ ಬಂದಿದೆ. ಯಾರನ್ನ ಹೊತ್ಕೊಂಡು? ಅಕ್ರಮ ವಲಸಿಗರು ಅಂತ ಕರೆಯಲ್ಪಡುವ ಭಾರತೀಯರನ್ನು ಹೊತ್ಕೊಂಡು ಬಂದಿದೆ. ಕಳೆದ ಬಾರಿ ಒಂದು ಬಂದಿತ್ತು 104 ಜನರ ಫ್ಲೈಟು. ಅದರಲ್ಲಿ ಬರಬೇಕಾದ್ರೆ ಭಾರತೀಯರಿಗೆ ಕೈಕಾಲು ಕಟ್ಟಿ, ಕೈಕೋಳ ಹಾಕಿ, ಕಾಲಿಗೆಲ್ಲ ಚೈನ್ ಹಾಕಿ, ಸೊಂಟಕ್ಕೂ ಚೈನ್ ಹಾಕಿ, ಟಾಯ್ಲೆಟ್ಗೆ ಹೋಗೋದಕ್ಕೂ ಕಷ್ಟಪಟ್ಟು, ಊಟಕ್ಕೂ ಕಷ್ಟಪಟ್ಟು ಬಂದಿದ್ದರು ಅನ್ನೋದು ದೊಡ್ಡ ಚರ್ಚೆ ಆಗಿತ್ತು. ಅದಾದ ನಂತರ ಮೋದಿಯವರು ಅಮೇರಿಕಾಗೆ ಹೋದರು. ಗೋಧಿ ಮಾಧ್ಯಮಗಳು ಏನು ಮಾಡ್ತು? ಅಮೇರಿಕಾದಲ್ಲಿ ಮೋದಿಗೆ ಭವ್ಯ ಸ್ವಾಗತ, ಮೋದಿ ನೋಡಿ ಚೇರ್ ಜರುಗಿಸಿ ಇಡ್ತಾ ಇದ್ದಾರೆ, ಅದು ನೋಡಿ ಇದು ನೋಡಿ ಅಂದರು. ಆದರೆ ಸುಳ್ಳುಗಳನ್ನ ಬಚ್ಚಿಟ್ರು. ಅದಿರಲಿ, ಎರಡನೇ ಅದನ್ನು ಮುಂದಕ್ಕೆ ಹೇಳ್ತೀನಿ, ಇರಲಿ ಅಂತಲ್ಲ, ಮುಂದಕ್ಕೆ ಹೇಳ್ತೀನಿ ಅದರ ಸತ್ಯ ಏನೋ. ಅದು ವಿಡಿಯೋ ಸಾಕ್ಷಿಗಳು ಕೇಳಿದ್ರು ಹಿಂದೆ ನಾನು ವಿಡಿಯೋ ಮಾಡಿದಾಗ. ಅಮೇರಿಕಾದಲ್ಲಿ ಮೋದಿಯನ್ನು ಟ್ರಂಪ್ ಪಕ್ಕದಲ್ಲೇ ಕೂರಿಸ್ಕೊಂಡು ಬೆದರಿಸಿದ್ದಾರೆ, ಭಾರತದ ಬಗ್ಗೆ ಬೆದರಿಕೆ ಹಾಕಿದ್ದಾರೆ. ಅಂದರೆ ವಿಡಿಯೋ ಸಾಕ್ಷಿ ಇಲ್ಲ, ನಾವು ಪೂರ್ತಿ ನೋಡಿದ್ದೀವಿ ಪ್ರೆಸ್ ಕಾನ್ಫರೆನ್ಸು, ಎಲ್ಲೂ ಟ್ರಂಪ್ ಆ ಥರ ಮಾತಾಡಿಲ್ಲ, ವಿಡಿಯೋ ಸಾಕ್ಷಿ ಹಾಕ್ಬಿಟ್ಟು ಮಾತಾಡಯ್ಯ ಅಂತ ಆ ವಿಡಿಯೋ ಕ್ಲಿಪ್ಪಿಂಗ್ಸು ಇಟ್ಟಿದ್ದೀನಿ. ಅದೆಲ್ಲವನ್ನು ವಿವರಿಸಿ ವಿಡಿಯೋ ಕ್ಲಿಪ್ಪಿಂಗ್ಸು ನಿಮಗೆ ತೋರಿಸ್ತೀನಿ, ವೆಯ್ಟ್ ಮಾಡಿ. ಆದರೆ ಅದಕ್ಕಿಂತ ಮೊದಲು ಈಗ ಬಂದಿದ್ದಾರಲ್ಲ 119 ಜನ, ಮೋದಿ ಹೋಗಿ ಟ್ರಂಪ್ ಹತ್ರ ಮಾತನಾಡಿದ ನಂತರ ಬಂದವರು. ಅಂದರೆ ಏನು ಅಂದ್ಕೊಂಡ್ರು? ಈ ಬಾರಿ ತುಂಬ ಮರ್ಯಾದೆಯಿಂದ ಭಾರತೀಯರನ್ನು ಕಳಿಸ್ಕೊಡ್ತಾರೆ, ಮೋದಿ ಪವರ್ ಅಂದರೆ ಸುಮ್ಮನೇನೇನ್ರಿ? ಮೋದಿ ಅಮೇರಿಕಾಗೆ ಹೋಗಿ ಟ್ರಂಪ್ಗೆ ಬಿರ್ರಿ ಎಕ್ಕಿ ಇಳಿದ್ಬಿಟ್ಟವ್ರೆ, ಹೆಂಗೆ ಬರ್ತಾರೆ ನೋಡಿ ನೆಕ್ಸ್ಟು ಅಂದರು. ಯಾವುದೂ ಇಲ್ಲ. ಮೊದಲನೇ ಫ್ಲೈಟ್ ಹೆಂಗೆ ಬಂತು ಅದೇ ರೀತಿ ಬಂದಿದ್ದಾರೆ. ಕೈ ಕಾಲು ಕಟ್ಟಾಕಿಸ್ಕೊಂಡು, ಕೈಗೆ ಬೇಡಿ ಹಾಕಿಸ್ಕೊಂಡು, ಕಾಲಿಗೆ ಕೋಡ ಹಾಕಿಸ್ಕೊಂಡು, ಎಲ್ಲ ಹಾಕಿಸ್ಕೊಂಡು ಬಂದಿದ್ದಾರೆ. ಅದೇ ಹಿಂಸೆಯನ್ನು ಅನುಭವಿಸ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಇನ್ನೊಂದು ವಿಶೇಷ ಏನು ಗೊತ್ತಾ? ಅಲ್ಲಿಂದ ಬಂದಂಥವರು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅವರನ್ನು ಟಿ ವಿಯವ್ರು ಹುಡುಕ್ತವ್ರೆ. ಟಿ ವಿಯವರು ಅಂದರೆ ಈ ಮೋದಿ ಭಜನೆ ಮಾಡೋಂಥ ಮೇನ್ ಸ್ಟ್ರೀಮ್ ಮೀಡಿಯಾ ಅಲ್ಲ, ಬೇರೆ ಟಿ ವಿಯವರು ಇದ್ದಾರಲ್ಲ, ಸತ್ಯ ಹೇಳೋದಕ್ಕೆ ಅಂತ ಒಂದಷ್ಟು ನಮ್ಮಂಥವರು ಇದ್ದಾರೆ, ಅವರು ಹುಡುಕ್ತಾ ಇದ್ದಾರೆ, ಅವ್ರ ಕೈಗೆ ಸಿಗ್ತಾ ಇಲ್ಲ. ಕಳೆದ ಬಾರಿ 104 ಜನ ಬಂದಿದ್ರಲ್ಲ, ಅವ್ರನ್ನ ಹುಡ್ಕೊಂಡು ಒಬ್ಬರು ಸಂಸ್ಥೆಯವರು, NGOದವರು ಹೋಗಿದ್ರಂತೆ. ಗುಜರಾತ್ನಿಂದ 33 ಜನ ಬಂದಿದ್ರು ಆ ಫ್ಲೈಟಲ್ಲಿ, ಮೊದಲನೇ ಫ್ಲೈಟಲ್ಲಿ. ಅವ್ರನ್ನ ಹುಡ್ಕೊಂಡು ಹೋಗಿದ್ರು. ಎಲ್ಲಿ? ಮೋದಿಯವರ ಹುಟ್ಟೂರು. ಅಲ್ಲಿಂದನೇ ಜಾಸ್ತಿ ಜನ ಹೋಗಿ ವಾಪಸ್ಸು ಎಸೆಯಲ್ಪಟ್ಟಿದ್ದು. ಅಲ್ಲಿ ಹೋದಾಗ ಆ ಜನ ವಾಪಸ್ ಬಂದಿದ್ರಲ್ಲ, ಅವರ ಸಂಬಂಧಿಕರ ಜೊತೆ ಮಾತಾಡೋಕ್ಕೆ ಸಾಧ್ಯ ಆಯ್ತೆ ಹೊರತು ಹೋಗಿದ್ದವ್ರನ್ನ ಮಾತಾಡ್ಸೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಕೇಳಿದ್ರೆ ಪೊಲೀಸರು ಹೇಳಿದಾರಂತೆ, ಮಾಧ್ಯಮಕ್ಕೆ ಬೈಟ್ ಕೊಟ್ಬಿಟ್ಯಾ ಉಸ್ಸಾರ್ ಅಂತ. ಈಗ ಎರಡನೇ ಟ್ರಿಪ್ ಬಂದಿದ್ದಾರೆ, ಅವರು ಯಾರ ಕೈಗೂ ಸಿಗ್ತಾ ಇಲ್ಲ. ಏನೋ ಎತ್ತ ಅಂತ. ಎಂಥ ದುರಂತ, ನಾಚಿಕೆಗೇಡು. ತನ್ನ ವೈಯಕ್ತಿಕ ವರ್ಚಸ್ಸನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ದೇಶದ ಜನ ಹೆಂಗೆ ಹಾಳಾಗೋದ್ರು ನನಗೇನು ಅನ್ನುವಂಥ ಮನಸ್ಥಿತಿ. ಛಿ 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 ಛಿ. ಅದು ಈಗ ಎರಡನೇ ಫ್ಲೈಟ್ ಕತೆ. ಇನ್ನು ವಾಪಸ್ ಬರೋಣ. ಮೊನ್ನೆ ನಾನು ವಿಡಿಯೋ ಮಾಡಿದ್ನಲ್ಲ, ಮೋದಿನ ಪಕ್ಕದಲ್ಲೇ ಕೂರಿಸ್ಕೊಂಡು ಟ್ರಂಪ್ ಬಿರ್ರಿ ಬೈತಿದ್ರು, ಭಾರತಕ್ಕೆ ಬೆದರಿಕೆ ಹಾಕ್ತಿದ್ರು ಅಂತ ನಾನು ವಿಡಿಯೋ ಮಾಡಿದ್ರೆ, ಅದು ವಿವರಗಳನ್ನು ಕೊಟ್ಟರೆ, ನಮ್ಮದು ದೊಡ್ಡ ಚಾನಲ್ ಅಲ್ಲ. ಸಮಸ್ಯೆ ಏನು ಅಂದರೆ, ನಮ್ಮದು ಸಣ್ಣ ಚಾನಲ್ಲು, ಸಣ್ಣ ಟೀಮ್ ಇರೋದು. ನಮ್ಮ ಹತ್ರ ಹಣಕಾಸಿನ ವ್ಯವಸ್ಥೆ ಅಷ್ಟು ದೊಡ್ಡ ಮಟ್ಟದಲ್ಲಿಲ್ಲ. ಹಾಗಾಗಿ ನಾವು ಬೇರೆ ಚಾನಲ್ಗಳ ಜೊತೆ ಗ್ರಾಫಿಕ್ಸ್ ಜೊತೆ ಆಟ ಆಡಿ ಮಧ್ಯದಲ್ಲಿ ವಿಡಿಯೋ ಹಾಕಿ ಏನೇನೋ ಮಾಡುವಂತಹ ಸರ್ಕಸ್ ಮಾಡೋದಕ್ಕೆ ನಮ್ಮಲ್ಲಿ ಶಕ್ತಿನೂ ಇಲ್ಲ, ಮ್ಯಾನ್ ಪವರು ಇಲ್ಲ. ಆದರೂ ಇವತ್ತು ಅದನ್ನು ಮಾಡಬೇಕಾದ ಅನಿವಾರ್ಯತೆ ಬಂತು. ಯಾಕಂದರೆ ಅಲ್ಲಿ ಬಂದು ಕಮೆಂಟ್ ಹಾಕ್ತಾಯಿದ್ರು ಮೋದಿ ಭಕ್ತರು, BJP ಭಕ್ತರು, ಅಂಧ ಭಕ್ತರು. ನಾವು ಇಡೀ ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ದೀವಿ, ಟ್ರಂಪ್ ಎಲ್ಲೋ ಅಲ್ವ ಆ ಥರ ಮಾತಾಡೇ ಇಲ್ಲ, ನೀನು ಹೇಳೋದಂಗೆ ಸುಳ್ಳು ಹೇಳ್ತೀಯಾ ಅಂತ ನನಗೆ ಕೆಟ್ಟ ಅವ್ರ ಭಾಷೆ ಇದೆಯಲ್ಲ, RSS ಭಾಷೆ, ಆ ಭಾಷೆಯೆಲ್ಲ ಬೈದಿದ್ದಾರೆ. ಅವ್ರು ಯಾವ ಭಾಷೆ ಆದರೂ ಬೈಕೊಳ್ಳಿ, ಅದು ಅವರ ಸಂಸ್ಕೃತಿ, ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಆದರೆ ನಾವು ಸತ್ಯ ಹೇಳ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ಇವತ್ತು ನಮ್ಮ ಎಡಿಟ್ರ್ ಮೇಲೆ ಪ್ರೆಷರ್ ಹಾಕಿ, ಅಪ್ಪ ನೀನು ನಿಧಾನಕ್ಕೆ ಮಾಡಿದ್ರು ಪರವಾಗಿಲ್ಲ, ಸ್ವಲ್ಪ ಈ ಕ್ಲಿಪ್ಪಿಂಗ್ಸ್ನೆಲ್ಲ ಮಧ್ಯೆ ಹಾಕಪ್ಪ, ಸ್ವಲ್ಪ ಟೈಮ್ ತೊಗೊಂಡು ಹಾಕು, ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. ಆ ಕ್ಲಿಪ್ಪಿಂಗ್ಸು ಸಹ ಹಾಕಿಸ್ತೀನಿ. ಮೊದಲನೇ ಕ್ಲಿಪ್ಪಿಂಗ್ಸಲ್ಲಿ ಏನಿರುತ್ತೆ ಅಂದರೆ, ಟ್ಯಾಕ್ಸ್ ಕುರಿತಾದಂತಹದ್ದು, ಸುಂಕ, ಆಮದು ಸುಂಕ. ಟ್ರಂಪು ಮೋದಿಯನ್ನು ಪಕ್ಕದಲ್ಲೇ ಕೂರಿಸ್ಕೊಂಡು ಅಮೇರಿಕದ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಟ್ಯಾಕ್ಸ್ ಬಗ್ಗೆ ಹೇಳ್ತಾ ಇರೋದು. ನಾನು ಯಾರಿಗೂ ಮುಲಾಜ್ ಕೊಡಲ್ಲ, ನಮಗೇನು ಹಾಕ್ತಿರೋ ಅದನ್ನೇ ಹಾಕ್ತೀವಿ. ಇಂಡಿಯಾಗೂ ಅದೇ ಗತಿನೇ. ಇಂಡಿಯಾ ಏನು ಮಾಡುತ್ತೋ ಅದನ್ನೇ ಪಡ್ಕೊಳ್ಳುತ್ತೆ.
ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇರೋದು. ಮೋದಿಯನ್ನು ನೋಡಿಕೊಂಡೇ ಹೇಳ್ತಾ ಇರೋದು. ಇಂಡಿಯಾ ಮೇಲೆ ಸಿಕ್ಕಾಬಿಟ್ಟೆ ಟ್ಯಾಕ್ಸ್ ಹಾಕ್ತೀವಿ, ಯಾಕಂದ್ರೆ ಅವರು ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಿದ್ದಾರೆ, ನಾವು ಹಿಂಜರಿಯೋದಿಲ್ಲ, ಅವ್ರು ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅಂತ ಹೇಳ್ತಿರೋದು. ನೋಡಿ ಆ ಕ್ಲಿಪ್ಪಿಂಗ್ಸು. And we have to do that just as a mechanism of fairness, and that's what I've done. And so we are being reciprocal with India. Whatever India charges, we charge them. So frankly, it no longer matters to us that much what they charge, because whatever they charge, I had discussions with India in the first term about the fact that their tariffs were very high, and I was unable to get a concession. So we're just going to do it the easy way, and we're just going to say whatever you charge, we charge. And I think that's fair for the people of the United States. ನೋಡಿದ್ರೇನ್ರಪ್ಪ, ಸಮಾಧಾನ ಆಯಿತಾ? ಟ್ರಂಪ್ದು ಪಕ್ಕ US ಆಕ್ಸೆಂಟು, ಇಂಗ್ಲೀಷು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಾಂದರೆ ಸ್ವಲ್ಪ ಸ್ಲೋ ಆಗಾದರೂ ಕೇಳಿಸ್ಕೊಳ್ಳಿ, ಇಲ್ಲ ಸಬ್ ಟೈಟಲ್ಸ್ ಆನ್ ಮಾಡ್ಕೊಂಡಾದರೂ ಎಲ್ಲಾದರೂ ಕೇಳಿಸ್ಕೊಳ್ಳಿ. ಅದು ಟ್ರಂಪೇ ಮಾತಾಡಿರೋದು, ಮೋದಿಗೆ ಬೆದರಿಕೆ ಹಾಕ್ತಿರೋದು ಟ್ಯಾರಿಫ್ ವಿಚಾರವಾಗಿ. ಇನ್ನು ಎರಡನೇದು ಬ್ರಿಕ್ಸ್ ಅಂತ ಇದೆ, ಒಂದು ಒಕ್ಕೂಟ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ಭಾರತ ಇದೆ. BRICS ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟ, ಯೂನಿಯನ್. ಯಾರ್ಯಾರು ಆ 5 ದೇಶಗಳು ಅಂದರೆ, BRI ಅಂದರೆ ಬ್ರೆಜಿಲ್, R ಅಂದರೆ ರಷ್ಯಾ, I ಅಂದರೆ ಇಂಡಿಯಾ, C ಅಂದರೆ ಚೈನಾ, S ಅಂದರೆ ಸೌತ್ ಆಫ್ರಿಕಾ. ಈ 5 ಜನ ಸೇರಿಕೊಂಡು ನಾವು ಒಟ್ಟಿಗೆ ಇರೋಣ, ನಾವು ಡೆವಲಪಿಂಗ್ ಎಕಾನಮಿ, ಯುರೋಪಿಯನ್ ಯೂನಿಯನ್ಗೆ ಅಮೇರಿಕಾಗೆ ಟಕ್ಕರ್ ಕೊಡೋದಕ್ಕೆ ಈಸಿ ಆಗುತ್ತೆ ಒಟ್ಟಿಗೆ ಒಗ್ಗಟ್ಟಾಗಿದ್ದರೆ ಅಂತ. ಅದರ ವಿಚಾರವಾಗಿ ಟ್ರಂಪ್ಗೆ ಸಿಕ್ಕಾಪಟ್ಟೆ ಸಿಟ್ಟಿದೆ. ಯಾಕೆಂದರೆ ಬ್ರಿಕ್ಸ್ ಎಲ್ಲ ರಾಷ್ಟ್ರಗಳು, ಈ 5 ರಾಷ್ಟ್ರಗಳು ಸೇರಿಕೊಂಡು ಯೂರೋ ಥರ, ಡಾಲರ್ ಥರ ಒಂದೇ ಕರೆನ್ಸಿ ತೊಗೊಂಬಂದ್ಬಿಡೋಣ ನಮ್ಮ 5 ದೇಶಗಳಿಗೆ. ಹಂಗೆ ತರೋದ್ರ ಮೂಲಕ ಡಾಲರ್ಗೆ ನಾವು ಸೆಡ್ ಹೊಡಿಬೋದು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದು ಟ್ರಂಪ್ಗೆ ಗೊತ್ತಿದೆ. ಅದಕ್ಕೆ ಮೋದಿನ ಪಕ್ಕದಲ್ಲೇ ಕೂತ್ಕೊಂಡು ಬ್ರಿಕ್ಸ್ ರಾಷ್ಟ್ರಗಳನ್ನು ಬಾಯಿಗೆ ಬಂದಂಗೆ ಬೈತಿದ್ದಾರೆ ಟ್ರಂಪು. ಬ್ರಿಕ್ಸ್ ರಾಷ್ಟ್ರಗಳು ಅಂದರೆ ಅದರಲ್ಲಿ ಇಂಡಿಯಾನೂ ಇದೆ ತಾನೆ. ಮೋದಿಗೂ ಬೆದರಿಕೆ, ಅದರಲ್ಲಿ ಇಂಡಿಯಾಗೂ ಬೆದರಿಕೆ, ಬ್ರಿಕ್ಸ್ ರಾಷ್ಟ್ರಗಳಿಗೂ ಬೆದರಿಕೆ. ಆದರೆ ಅದಕ್ಕೆ ವಿಡಿಯೋ ಸಾಕ್ಷಿಯಲ್ಲಿದೆ, ನಾವು ನೋಡಿದ್ವಲ್ಲ ಪೂರ್ತಿ. ನೀವು ನೋಡಿದ್ದೇನು? ಬರೀ ಗೋಧಿ ಮೀಡಿಯಾ ತೋರಿಸಿದ್ದು, ಚೇರ್ ಹಾಕಿದ್ದು, ಪಕ್ಕ ಅಂತ ನಕ್ಕಿದ್ದು, ತಬ್ಕೊಂಡಿದ್ದು ಇದೇನೆ. ಆದರೆ ಬ್ರಿಕ್ಸ್ ರಾಷ್ಟ್ರಗಳ ಬಗ್ಗೆ ಟ್ರಂಪ್ ಹೇಳಿದಂತಹ ಕಟುವ ಶಬ್ದಗಳನ್ನು, ವಾಕ್ಯಗಳನ್ನು ನೀವೇ ನೋಡಿ. But BRICS was put there for a bad purpose, and most of those people don't even want to talk about it now. They're afraid to talk about it because I told them if they want to play games with the dollar, then they're going to be hit with a 100% tariff the day they mention that they want to do it, and they will come back and say, we beg you not to do this. BRICS is dead since I mentioned that. ನೋಡಿದ್ರಾ? ಸಮಾಧಾನ ಆಯ್ತಾ? ಅರ್ಥ ಆಯ್ತಾ? ಬ್ರಿಕ್ಸ್ ರಾಷ್ಟ್ರಗಳನ್ನು ಯಾವ ಮಟ್ಟಕ್ಕೆ ಟ್ರಂಪ್, ನಾನು ಅವರನ್ನು ಮಂಡಿಯೂರಿಸ್ತೀನಿ, ನಾನು ಮುಂದೆ ಬಂದು ತಪ್ಪಾಯಿತು ಅನ್ನೋ ಮಟ್ಟಕ್ಕೆ ತಂದುಬಿಡ್ತೀನಿ, ನಾನು ಮುಂದೆ ಬಂದು ಬೇಡ್ಕೋಬೇಕು ಅವರು, ಆ ಮಟ್ಟಕ್ಕೆ ತಂದುಬಿಡ್ತೀನಿ ನಮ್ಮ ಜೊತೆ ಆಟ ಆಡಿದ್ರೆ, ಡಾಲರ್ ಜೊತೆ ಆಟ ಆಡಿದ್ರೆ. ಬ್ರಿಕ್ಸ್ ರಾಷ್ಟ್ರಗಳು, ಬ್ರಿಕ್ಸ್ ರಾಷ್ಟ್ರ ಇನ್ಕ್ಲೂಡ್ಸ್ ಇಂಡಿಯಾ. ಯಾರನ್ನು ಕೂರಿಸ್ಕೊಂಡು ಹೇಳ್ತಾ ಇರೋದು ಪಕ್ಕದಲ್ಲಿ? ಇಂಡಿಯಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಕೂರಿಸ್ಕೊಂಡು ಹೇಳ್ತಾ ಇರೋದು. ಆದರೆ ಗೋಧಿ ಮೀಡಿಯಾಗಳು ಅದನ್ನು ಪ್ರಸ್ತಾಪನೆ ಮಾಡಿಲ್ಲ. ಚೇರ್ ಹಾಕಿದ್ರು. ಅವರು ನಾವು ಅತಿಥಿಯಾಗಿ ಹೋದಾಗ ಯಾವುದೇ ಶತ್ರು ರಾಷ್ಟ್ರಕ್ಕೆ ಹೋದರೂ ಸಹ ಅವ್ರು ಸಹಕರಿಸ್ತಾರೆ, ಒಂಚೂರು ನಮಗೆ ಆತಿಥ್ಯವನ್ನು ಕೊಡ್ತಾರೆ. ಹಾಗಾದರೆ ರಾಜೀವ್ ಗಾಂಧಿ ಆ ಕಾಲದಲ್ಲಿ ನಾನು ಜಗತ್ತಿನ ಅತ್ಯಂತ ಪವರ್ಫುಲ್ ನಾಯಕ ಅಂತ ಹೇಳ್ಕೊಂಡ್ಬಿಡ್ಬೇಕಾಗಿತ್ತ? ಅಮೇರಿಕದ ಅಧ್ಯಕ್ಷ ರಾಜೀವ್ ಗಾಂಧಿಗೆ ಕೊಡೆ ಹಿಡಿತಾರೆ, ಮಳೆ ಬರ್ತಾ ಇದೆ ಅಂತ. ಕಾರ್ವರೆಗೂ ಕೊಡೆ ಹಿಡ್ಕೊಂಡು ಬರ್ತಾರೆ ರಾಜೀವ್ ಗಾಂಧಿಗೆ ಕಾರ್ ಹತ್ಸಕ್ಕೆ. ರೇಗನ್, ಅಮೇರಿಕದ ಅಧ್ಯಕ್ಷ ರೊನಾಲ್ಡ್ ರೇಗನ್ ಕೊಡೆ ಹಿಡ್ಕೊಂಡು ಬರ್ತಾರೆ. ಇವರೇನೋ ಚೇರ್ ಹಿಂಗೆ ಸರಿಸ್ಬಿಟ್ರಂತೆ. ಅದೆಲ್ಲ ರಾಜೀವ್ ಗಾಂಧಿಗೆ ಅವತ್ತು ಸಿಕ್ಕಿದ್ದು ದೊಡ್ಡ ಆತಿಥ್ಯ ಏನಲ್ಲ, ಅಥವಾ ದೊಡ್ಡ ಪವರ್ಫುಲ್ ಅನ್ನೋದಕ್ಕೆ ಸಂಕೇತ ಏನಲ್ಲ. ಇವತ್ತು ಮೋದಿಗೆ ಚೇರ್ ಹಾಕಿದ್ದೇನು ದೊಡ್ಡ ಪವರ್ಫುಲ್ ಅನ್ನೋ ಸಂಕೇತ ಅಲ್ಲ, ಅದು ಆತಿಥ್ಯ ಅಷ್ಟೇ. ನಮ್ಮ ದೇಶಕ್ಕೆ ಬಂದಿದ್ದಾರೆ, ನಾವು ಅವರನ್ನು ಗೌರವಯುತವಾಗಿ ನಡೆಸ್ಕೋಬೇಕು ಅನ್ನುವಂಥದ್ದು, ಅದು ದೇಶಕ್ಕೆ ಇರುವಂತಹ ಗೌರವ ಅದು. ಆದರೆ ಅದನ್ನು ಮಾತ್ರ ತೋರಿಸ್ಬಿಡೋದು, ಯಾವುದೋ ಸ್ವಲ್ಪ ಪುಲ್ಕ ಸಣ್ಣ ಪುಟ್ಟದ್ದು. ಈ ಥರ ಬೆದರಿಕೆ ಹಾಕಿದ್ದು, ಮೋದಿನ ಪಕ್ಕದಲ್ಲೇ ಕೂತ್ಕೊಂಡು ಬೆದರಿಕೆ ಹಾಕಿದ್ದನ್ನು ಮುಚ್ಚಾಕೋದು. ಮುಚ್ಚ ಹಾಕಿಲ್ಲ ಅಂದರೂ ಈ ಅಂಧಭಕ್ತರು, ನಾವು ಪೂರ್ತಿ ನೋಡಿದ್ದೀವಿ ಆ ಪ್ರೆಸ್ ಕಾನ್ಫರೆನ್ಸ್ ಅಂತ ಏನು ಕಮೆಂಟುಗಳು ಹಾಕಿದ್ದಾರೆ ನಾನು ಈ ಹಿಂದಿನ ವಿಡಿಯೋದಲ್ಲಿ. ಪೂರ್ತಿ ನೋಡಿದರೆ ಇದನ್ನು ನೋಡಿರ್ಲಿಲ್ವೇನಪ್ಪ, ಈಗ ಬಂದಿದ್ದೇನಾದರೂ AI ಜನರೇಟೆಡ್ ಅನ್ಕೊಳ್ತೀರಾ? ಹಂಗೆ ಹೇಳ್ಬಿಡ್ತೀರಾ? ಈಗ
ಅಂಧಭಕ್ತಿನ ಪಕ್ಕಕ್ಕಿಟ್ಟು ನೋಡಬೇಕು. ಅದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾವನೇ ಆಗಿರಲಿ, ಸತ್ಯ ಹೇಳಬೇಕು, ದೇಶದ ಜನಕ್ಕೆ ಸತ್ಯ ಮುಟ್ಟಿಸ್ಬೇಕು. ಆಗ ಮಾತ್ರನೇ ಅದು ಉದ್ಧಾರ ಆಗೋದು, ದೇಶ ಉದ್ಧಾರ ಆಗೋದು. ಪ್ರಧಾನಿ ಇವತ್ತಿರ್ತಾನೆ, ನಾಳೆ ಹೋಗ್ತಾನೆ. ಅದು ಯಾರೇ ಆಗಿರಲಿ, ಕಾಂಗ್ರೆಸ್ ಪ್ರಧಾನಿ ಆಗಿರಲಿ, ಬಿ ಜೆ ಪಿ ಪ್ರಧಾನಿ ಆಗಿರಲಿ, ಅದು ಇನ್ಯಾವುದೋ ಸರ್ಕಾರ ಬರಲಿ, ಬಿ ಜೆ ಪಿ ಇದ್ರೇನು ಕಾಂಗ್ರೆಸ್ ಇದ್ರೇನು ಯಾರಿದ್ರೇನು ದೇಶ ಇರಬೇಕಷ್ಟೇ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಇದೆಲ್ಲ ಕಂಡಿರೋದು. ನೀವು ಪ್ರೆಸ್ ಕಾನ್ಫರೆನ್ಸ್ ನಿಜವಾಗ್ಲೂ ನೋಡಿದರೆ, ಅಥವಾ ನಿಮಗೆ ಏನು ಹೇಳೋದು, ನಾನು ಆ ರೀತಿ ಭಾಷೆ ಬರಲ್ಲ ಅಂತ ಯಾರನ್ನೂ ಕಿಂಡಲ್ ಮಾಡಲ್ಲ, ಭಾಷೆ ಬರಬೇಕಾದ್ದಿಲ್ಲ. ಆದರೂ ನಿಮ್ಮನ್ನು ಮಾಡಬೇಕಾಗತ್ತೆ. ನಿಮ್ಗೆ ಅರ್ಥ ಆಗಿರಲ್ಲ ಅನಿಸುತ್ತಾ ಇಂಗ್ಲೀಷು. ಟ್ರಂಪ್ದು ತಿಕ್ ಆ್ಯಕ್ಸೆಂಟ್ ಅಲ್ಲ, ಸಾರಿ, ಪ್ಯೂರ್ ಅಮೇರಿಕನ್ ಆ್ಯಕ್ಸೆಂಟು. ತಿಕ್ ಆ್ಯಕ್ಸೆಂಟ್ ಇಂಡಿಯನ್ಸ್ದು, ಅದಕ್ಕೆ ಅರ್ಥ ಆಗಿಲ್ವೇನೋ. ಏನೇ ಇರಲಿ, ಈಗ 2ನೇ ವಿಮಾನ ಬಂದಿದೆ. ಭಾರತೀಯರನ್ನು ಅಕ್ರಮ ವಲಸಿಗರು ಅಂತ ಆರೋಪ ಹೊತ್ತಿರುವಂತಹ ಭಾರತೀಯರ 119 ಜನರನ್ನು ಕರ್ಕೊಂಡ್ಬಂದಿದ್ದಾರೆ. ಮೋದಿ ಭೇಟಿಯ ನಂತರ ಬಂದ ಈ ವಿಮಾನದಲ್ಲಿ ಭಾರತೀಯರನ್ನು ಕನಿಷ್ಠ ಮನುಷ್ಯರ ರೀತಿ ನಡೆಸ್ಕೊಳ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಅದು ಕೂಡ ಸುಳ್ಳಾಗಿದೆ. 2ನೇ ಫ್ಲೈಟಲ್ಲೂ ಸಹ ಕೈಕಾಲು ಕಟ್ಟಿನೇ ಕರ್ಕೊಂಡು ಬಂದಿದ್ದಾರೆ. ಪ್ಲಸ್ ಈ ವಿಡಿಯೋದಲ್ಲಿ ನಿಮಗೆ ಮೊನ್ನೆ ಕೇಳಿದಂತಹ ಪ್ರಶ್ನೆ ಮಾಡಿದ ಧೀರಾಧಿಧೀರರಿಗೆ ಉತ್ತರ ಕೊಟ್ಟಿದ್ದೀನಿ. ಟ್ರಂಪ್ ಮೋದಿಯನ್ನು ಪಕ್ಕದಲ್ಲೇ ಕೂರಿಸ್ಕೊಂಡು ಭಾರತಕ್ಕೆ ಮೋದಿಗೆ ಬೆದರಿಕೆ ಹಾಕಿರೋದ್ರ ಬಗ್ಗೆ ನೋಡ್ತಾ ಇರಿ. ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.